ಅನಿರೀಕ್ಷಿತ ಸ್ನೇಹದ ಪಯಣ ಎನ್ನುವ ಈ ಕಿರು ಕಾದಂಬರಿ ರಾಜು ಮತ್ತು ಗೀತಾ ಎಂಬ ಇಬ್ಬರು ಅಪರಿಚಿತರ ನಡುವೆ ನಿರೀಕ್ಷೆಯಿಲ್ಲದೆ ಹುಟ್ಟಿಕೊಂಡ ಸ್ನೇಹ ಸಂಬಂಧದ ಹೃದಯ ಸ್ಪರ್ಶಿ ಪಯಣದ ಕುರಿತಾದ ಕಾದಂಬರಿಯಾಗಿರುತ್ತದೆ. ಬೆಂಗಳೂರು ಮಹಾನಗರದ ಒಂದು ಚಿಕ್ಕ ಬಡಾವಣೆಯ ಕಿರುಬೀದಿಯ 2 ಮನೆಗಳಲ್ಲಿ ರಾಜು ಮತ್ತು ಗೀತಾ ವಾಸಿಸುತ್ತಿದ್ದರು. ಇಬ್ಬರೂ ತಮ್ಮದೇ ಆದ ಬದುಕಿನ ಹಾದಿಯಲ್ಲಿ ಮುನ್ನುಗ್ಗುತ್ತಿದ್ದರು. ರಾಜು ಪ್ರತಿಷ್ಠಿತ ಎಂಎನ್ಸಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ಅವನು ಹುಟ್ಟಿ ಬೆಳೆದದ್ದು ಹಳ್ಳಿಯಲ್ಲಿ, ಆದರೂ ಈಗ ಬೆಂಗಳೂರಿನ ಕಾರ್ಪೊರೇಟ್ ಜೀವನಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡಿದ್ದ. ಮನೆಯ ಚಿಕ್ಕಪುಟ್ಟ ಜವಾಬ್ದಾರಿಗಳು ರಾಜುವಿನ ಮೇಲೆ ಇದ್ದುದರಿಂದ ಕೆಲಸದ ಬಿಡುವಿನ ದಿನಗಳಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಅವನು ಕೆಲ ದಿನಗಳ ಕಾಲ ಊರಿಗೆ ಹೋಗಿ ತಾಯಿತಂದೆ ಇರುವ ಹಳ್ಳಿಯ ಆ ಶಾಂತ ಪರಿಸರದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ. ಊರಿನ ಆ ತಾತ್ಕಾಲಿಕ ಶಾಂತಿ ಅವನ ಮನಸ್ಸಿಗೆ ನೆಮ್ಮದಿಯ ಅನುಭವ ನೀಡುತ್ತಿದ್ದರೂ ಮತ್ತೆ ಬೆಂಗಳೂರಿನ ಕಾರ್ಪೊರೇಟ್ ಗಾಳಿಗೆ ಮರಳಬೇಕಾದ ಅನಿವಾರ್ಯತೆ ಅವನನ್ನು ಹಿಂಜರಿಸುತ್ತಿತ್ತು. ಇನ್ನು ಗೀತಾ ಬೆಂಗಳೂರಿನ ಹೆಸರಾಂತ ಪದವಿ ಕಾಲೇಜುಗಳಲ್ಲಿ ಒಂದಾದ ಪಂಪಾಶ್ರೀ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. ಗೀತಾ ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲೇ, ಆದರೂ ಅವಳ ತಾಯಿ ಮತ್ತು ತಂದೆಗೆ ಹಳ್ಳಿಯ ನಂಟು ಇರುವುದರಿಂದ ಅವಳು ಹಳ್ಳಿಯ ಜೀವನದ ಅನುಭವವನ್ನು ಹೊಂದಿದ್ದಳು. ಹಳ್ಳಿಯ ಸಂಸ್ಕಾರ ಮತ್ತು ಸರಳ ಜೀವನ ಶೈಲಿ ಗೀತಾಳ ನೈಸರ್ಗಿಕ ಸ್ವಭಾವದ ಭಾಗವಾಗಿ ಬಿಟ್ಟಿತ್ತು. ಗೀತಾಳ ಗುರಿ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಭವಿಷ್ಯದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಿ ಕುಟುಂಬ ಹೆಮ್ಮೆ ಪಡುವಂತೆ ಮಾಡುವುದು ಅವಳ ದೊಡ್ಡ ಕನಸಾಗಿತ್ತು. ಗೀತಾ ಮತ್ತು ರಾಜು ಮೊದಲ ಬಾರಿಗೆ ಹೇಗೆ ಭೇಟಿಯಾಗುತ್ತಾರೆ? ಅವರಿಬ್ಬರ ನಡುವೆ ಸ್ನೇಹ ಹೇಗೆ ಬೆಳೆಯುತ್ತದೆ? ಮೊದಲ ಪರಿಚಯದಿಂದ ಆರಂಭವಾಗಿ ನಂತರದ ದಿನಗಳ ಬೆಳವಣಿಗೆಗಳ ಮೂಲಕ ನಡೆದ ಸಂಪೂರ್ಣ ಸ್ನೇಹ ಪಯಣವನ್ನು ಕಾದಂಬರಿ ರೂಪದಲ್ಲಿ ಬರೆಯುವ ಪ್ರಯತ್ನ ಮಾಡಲಾಗಿದೆ. ಈ ಕಿರು ಕಾದಂಬರಿ ಈಗ ಬರವಣಿಗೆಯ ಹಂತದಲ್ಲಿದ್ದು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿದೆ. ಧನ್ಯವಾದಗಳು.